Hi guys, welcome back to my new vlog. This vlog is about story. ಒಬ್ಬ ತಂದೆ ಮತ್ತು ಒಬ್ಬ ಮಗ ಇರುತ್ತಾರೆ. ತಂದೆ ಒಬ್ಬ ಒಳ್ಳೆಯ ಕಥೆಗಾರ. ಒಂದು ದಿನ ಏನಾಗುತ್ತೆಂದರೆ ಅವನ ಮಗ ಶಾಲೆಯಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಆವಾಗ ಅವನಿಗೆ ಒಬ್ಬರು ಮೇಡಮ್ ಬಂದು ಹೇಳುತ್ತಾರೆ, ಏನಂದರೆ ನಿಮ್ಮ ಫಾದರ್ ಒಬ್ಬ ಒಳ್ಳೆಯ ಕಥೆಗಾರ, ನೀನ್ಯಾಕೆ ಅವರ ಮಗಾಗಿ ಒಂದು ಕತೆ ಬರೀಬಾರ್ದೆಂದು ಹೇಳುತ್ತಾರೆ. ಆಗ ಅವನು ಓಕೆ ಮೇಡಮ್ ಎಂದು ಹೇಳುತ್ತಾ ಕತೆ ಬರೆದು ಮಾರನೇ ದಿನ ಬಂದು ಮೇಡಮ್ಗೆ ತಂದು ಕೊಡುತ್ತಾನೆ. ಮೇಡಮ್ ನೋಡಿ ಖುಷಿ ಪಟ್ಟು ಚೊಳ್ಳೆಯಿದೆ ಎಂದು ಹೇಳುತ್ತಾರೆ. ಆದರೆ ಅವನ ಕತೆ ಸೆಲೆಕ್ಟ್ ಆಗುವುದಿಲ್ಲ. ಅದಕ್ಕೆ ಅವನು ಬೇಸರ ಪಡುತ್ತಾನೆ. ಮನೆಗೆ ಮತ್ತೆ ಹೋಗಿ ಕತೆಯನ್ನು ಬರೆಯುತ್ತಾನೆ. ಆದರೆ ಅವನಿಗೆ ಕತೆ ಬರೆಯಲು ಆಗುತ್ತಿಲ್ಲ. ಆಗ ಅವನು ಅನಿಸುತ್ತದೆ, ನಮ್ಮ ಫಾದರ್ ಒಬ್ಬ ಒಳ್ಳೆಯ ಕಥೆಗಾರ, ನನಗ್ಯಾಕೆ ಒಂದು ಕತೆ ಬರೆಯೋಕ್ಕೆ ಆಗುವುದಿಲ್ಲ ಎಂದು ಅವನ ತಲೆಯಲ್ಲಿ ಓಡುತ್ತದೆ. ಆಗ ಅವನು ಅವನ ಅಪ್ಪನ ರೂಮ್ ಬಳಿ ಹೋಗುತ್ತಾನೆ. ರೂಮ್ ಬಳಿ ಹೋಗ್ಬಿಟ್ಟು ಮತ್ತೆ ಅಪ್ಪನೇ ಕೇಳುತ್ತಾನೆ, ಅಪ್ಪ ನೀವು ಎಷ್ಟು ಕಥೆಗಳನ್ನು ಬರ್ತಿದ್ದೀರಾ, ಆದರೆ ನನಗೆ ಒಂದು ಕಥೆಯನ್ನು ಬರೆಯೋದಕ್ಕೆ ಆಗುತ್ತಿಲ್ಲ ಎಂದು ಅಪ್ಪನಿಗೆ ಕೇಳುತ್ತಾನೆ. ಆಗ ಅಪ್ಪ ಹೇಳುತ್ತಾನೆ, ಪ್ರಯತ್ನಿಸು ಮಗು, ನಿನ್ನ ಕೈಯಿಂದ ಆಗುತ್ತದೆ ಎಂದು ಹೇಳುತ್ತಾನೆ ಅವರಪ್ಪ ಅವನಿಗೆ ಹೇಳುತ್ತಾನೆ, ಮಗು, ಈ ಕಥೆಗಳನ್ನು ನಾನು ಬರೆದಿಲ್ಲ. ಕಥೆಗಳು ನನಗೆ ಸಿಕ್ಕಿದ್ದವು ನನ್ನ ಕ್ಲಾಸ್ಮೇಟಲ್ಲಿದ್ದಾಗ. ನನ್ನ ಹಾಸ್ಟೆಲಲ್ಲಿ ಒಬ್ಬ ಹುಡುಗಿ ಕತೆ ಬರುತ್ತಿದ್ದಳು. ಆಕೆ ಕಥೆಗಳನ್ನು ನಾನು ಪಬ್ಲಿಷ್ ಮಾಡಿದೆ ಎಂದು ಅವನ ಮಗನಿಗೆ ಹೇಳುತ್ತಾನೆ. ಯಾಕೆ ಪಬ್ಲಿಷ್ ಮಾಡಿದೆ ಅಂದರೆ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಆ ಕಥೆಗಳನ್ನು ನಾನು ತೊಗೊಂಡು ಪಬ್ಲಿಷ್ ಮಾಡಿದೆ ಎಂದು ಹೇಳುತ್ತಾನೆ. ಆದರೆ ಮಗ ಹೇಳುತ್ತಾನೆ, ಅಪ್ಪ ಯಾಕೆ ಮಾಡಿದ್ರಿ ನೀವು, ಗೊತ್ತಾಗಿದ್ದರೆ ಯಾರಿಗಾದರೂ ಎಂದು ಅವನ ಮಗ ಒಳ್ಳೆಯವನಿಗೆ ಹೇಳುತ್ತಾನೆ.